2026 ಕರೆಂಟ್ ಅಫೇರ್ಸ್ ಸೆಟ್ 25 601 625 ಸಿ ಇ ಟಿ ಕೆ ಇ ಕ್ವಶನ್ಸ್ ಇದಾವೆ. 2026 ಬ್ರಿಕ್ಸ್ ICT ಟ್ರ್ಯಾಕ್ ಅನ್ನು ಭಾರತದಲ್ಲಿ ಯಾವ ನಗರದಲ್ಲಿ ಆಯೋಜಿಸಲಾಯಿತು? ಪುಣೆ. ಬ್ರಿಕ್ಸ್ ICT ಟ್ರ್ಯಾಕ್ 2026 ಯಾವ ದಿನಾಂಕಗಳ ನಡುವೆ ನಡೆಯಿತು? ಆಗಸ್ಟ್ 17 17ರಿಂದ 21 2026. ಬ್ರಿಕ್ಸ್ ICT ಟ್ರ್ಯಾಕ್ 2026 ಮುಖ್ಯ ಥೀಮ್ ಯಾವುದು? ಇನೋವೇಷನ್, ಕೋಆಪರೇಷನ್ ಆ್ಯಂಡ್ ಟ್ರಾನ್ಸ್ಫಾರ್ಮೇಷನ್ ಫಾರ್ ಸಸ್ಟೈನೇಬಲ್ ಫ್ಯೂಚರ್. 2026 ಬ್ರಿಕ್ಸ್ ICT ಟ್ರ್ಯಾಕ್ನಲ್ಲಿ ಎಷ್ಟನೇ ಬ್ರಿಕ್ಸ್ ICT ವರ್ಕಿಂಗ್ ಗ್ರೂಪ್ ಮೀಟಿಂಗ್ ನಡೆಯಿತು? 7ನೇ. ಬ್ರಿಕ್ಸ್ ICT ಟ್ರ್ಯಾಕ್ 2026ರಲ್ಲಿ ಎಷ್ಟನೇ ಬ್ರಿಕ್ಸ್ ಟೆಲಿಕಾಂ ಮಿನಿಸ್ಟರ್ಸ್ ಮೀಟಿಂಗ್ ನಡೆಯಿತು? 12ನೇ. 2026 ಪಾರ್ಲಿಮೆಂಟ್ ಮಾನ್ಸೂನ್ ಸೀಸನ್ ಯಾವ ದಿನ ಆರಂಭವಾಯಿತು? ಜುಲೈ 20, 2026. 2026 ಮಾನ್ಸೂನ್ ಸೀಸನ್ ಆಫ್ ಪಾರ್ಲಿಮೆಂಟ್ ಒಟ್ಟು ಎಷ್ಟು ಸಿಟ್ಟಿಂಗ್ಸ್ ಹೊಂದಿತ್ತು? 19 ಸಿಟ್ಟಿಂಗ್ಸ್. 2026 ಮಾನ್ಸೂನ್ ಸೀಸನ್ನಲ್ಲಿ ಒಟ್ಟು ಎಷ್ಟು ಬಿಲ್ಸ್ ಎರಡು ಸದನಗಳಲ್ಲಿ ಅಂಗೀಕರಿಸಲ್ಪಟ್ಟವು? 12 ಬಿಲ್. 2026 ಮಾನ್ಸೂನ್ ಸೀಸನ್ನಲ್ಲಿ ಲೋಕಸಭೆಯಲ್ಲಿ ಎಷ್ಟು ಬಿಲ್ಸ್ ಪರಿಚಯಿಸಲಾಯಿತು? 11. 2026 ಮಾನ್ಸೂನ್ ಸೀಸನ್ನಲ್ಲಿ ರಾಜ್ಯಸಭೆಯಲ್ಲಿ ಎಷ್ಟು ಬಿಲ್ಸ್ ಪರಿಚಯಿಸಲಾಯಿತು? 2. 2026 ಎರಡು ಸದನಗಳಿಂದ ಅಂಗೀಕರಿಸಲಾದ ಆರ್ಡಿನರಿ ರಿಪ್ಲೇಸಿಂಗ್ ಬಿಲ್ಸ್ಗಳಲ್ಲಿ ಒಂದು ಯಾವುದು? ಸುಪ್ರೀಂ ಕೋರ್ಟ್ ನಂಬರ್ ಆಫ್ ಜಡ್ಜಸ್ ಅಮೆಂಡ್ಮೆಂಟ್ ಬಿಲ್. 2026 ANRF JC ಬೋಸ್ ಗ್ರ್ಯಾಂಟ್ಗೆ IIT ಮದ್ರಾಸ್ನ ಎಷ್ಟು ಪ್ರೊಫೆಸರ್ ಆಯ್ಕೆಯಾದರು? 6. INRF JC ಬೋಸ್ ಗ್ರ್ಯಾಂಟ್ ಅಡಿಯಲ್ಲಿ ಪ್ರತಿ ಅವಾರ್ಡಿಗೆ ವಾರ್ಷಿಕ ಎಷ್ಟು ಹಣ ದೊರೆಯುತ್ತದೆ? 25 ಲಕ್ಷ. JC ಬೋಸ್ ಗ್ರ್ಯಾಂಟ್ನ ಅವಧಿ ಎಷ್ಟು? 5 ವರ್ಷ. IIT ಮದ್ರಾಸ್ನ ಪ್ರೊಫೆಸರ್ ತಲಪಿಲ್ ಪ್ರದೀಪ್ ಯಾವ ಕ್ಷೇತ್ರದ ಸಂಶೋಧನೆಗೆ ಪ್ರಸಿದ್ಧರು? ಕ್ಲೀನ್ ವಾಟರ್ ಟೆಕ್ನಾಲಜೀಸ್. ಪ್ರೊಫೆಸರ್ ಸುಜಾತಾ ಶ್ರೀನಿವಾಸನ್ ಯಾವ ಕ್ಷೇತ್ರದ ಸಂಶೋಧನೆಗೆ ಸಂಬಂಧಿಸಿದ್ದಾರೆ? ಅಸಿಸ್ಟಿವ್ ಆ್ಯಂಡ್ ರಿಹ್ಯಾಬಿಲಿಟೇಷನ್ ಟೆಕ್ನಾಲಜೀಸ್. ಪ್ರೊಫೆಸರ್ ದೀಪಾ ವೆಂಕಟೇಶ್ ಯಾವ ಕ್ಷೇತ್ರದಲ್ಲಿ ಸಂಶೋಧನೆ ನಡೆಸಿದ್ದರು? ಆಪ್ಟಿಕಲ್ ಕಮ್ಯುನಿಕೇಷನ್ಸ್ ಆ್ಯಂಡ್ ಫೋಟೋನಿಕ್ಸ್. 2026 ಭಾರತ ಸರ್ಕಾರವು AI, ಕ್ವಾಂಟಮ್ ಟೆಕ್ನಾಲಜಿ, ಸೆಮಿಕಂಡಕ್ಟರ್ಸ್ ಆ್ಯಂಡ್ ಟೆಕ್ನಾಲಜಿ ಕ್ಷೇತ್ರಗಳಲ್ಲಿ ಸಂಶೋಧನೆಗೆ ಯಾವ ರೀತಿಯ ಅಪ್ರೋಚ್ ಬಳಸುತ್ತಿದೆ? ಮಿಷನ್ ಮೋಡ್ ಪ್ರೋಗ್ರಾಮ್. RDI ಫಂಡ್ಸ್ನಲ್ಲಿ RDIಯ ಪೂರ್ಣ ರೂಪ ಯಾವುದು? ರಿಸರ್ಚ್, ಡೆವಲಪ್ಮೆಂಟ್ ಆ್ಯಂಡ್ ಇನೋವೇಷನ್. 2026 PIB ಮಾಹಿತಿ ಪ್ರಕಾರ PDF ಫಂಡ್ಸ್ ಒಟ್ಟು ಔಟ್ಲೇ ಎಷ್ಟು? 1 ಲಕ್ಷ ಕೋಟಿ. ನ್ಯಾಷನಲ್ ಕ್ವಾಂಟಮ್ ಮಿಷನ್ನ 4 ಪ್ರಮುಖ ಫೋಕಸ್ ಏರಿಯಾಸ್ಗಳಲ್ಲಿ ಯಾವುದು ಸೇರಿದೆ? ಮೇಲ್ನೆಲುವು, ಕ್ವಾಂಟಮ್ ಮಟೀರಿಯಲ್ ಡಿವೈಸಸ್, ಕ್ವಾಂಟಮ್ ಕಮ್ಯುನಿಕೇಷನ್, ಕ್ವಾಂಟಮ್ ಕಂಪ್ಯೂಟಿಂಗ್. ನ್ಯಾಷನಲ್ ಮಿಷನ್ ಆನ್ ಡಿಸಿಪ್ಲಿನರಿ ಸೈಬರ್ ಫಿಸಿಕಲ್ ಸಿಸ್ಟಮ್ನಲ್ಲಿ ಯಾವ ಕ್ಷೇತ್ರ ಸೇರಿದೆ? ಎಲ್ಲವೂ. ರೊಬ್ಯಾಟಿಕ್, ಸೈಬರ್ ಸೆಕ್ಯುರಿಟಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. 2026 ಕರ್ನಾಟಕದ 5 ಪದ್ಮ ಅವಾರ್ಡೀಸ್ಗಳಲ್ಲಿ ದೃಷ್ಟಿ ಸಿಸ್ಟಮ್ ಅಭಿವೃದ್ಧಿಪಡಿಸಿದವರು ಯಾರು? ಡಾಕ್ಟರ್ ಶುಭಾ ವೆಂಕಟೇಶ್ ಅಯ್ಯಂಗಾರ್. ಡಾಕ್ಟರ್ ಶುಭಾ ವೆಂಕಟೇಶ್ ಅಯ್ಯಂಗಾರ್ ಅಭಿವೃದ್ಧಿಪಡಿಸಿದ ದೃಷ್ಟಿ ಸಿಸ್ಟಮ್ ಯಾವ ಕ್ಷೇತ್ರಕ್ಕೆ ಮುಖ್ಯವಾಗಿ ಸಂಬಂಧಿಸಿದೆ? ಏವಿಯೇಷನ್ ಸೇಫ್ಟಿ. 2026 ಕರ್ನಾಟಕದ ಪದ್ಮ ಅವಾರ್ಡೀಸ್ಗಳಲ್ಲಿ ಪೋಸ್ಟಮಸ್ ಆಗಿ ಗೌರವಿಸಲ್ಪಟ್ಟವರು ಯಾರು? TT ಜಗನ್ನಾಥನ್. ಬ್ರಿಕ್ಸ್ ICT ಟ್ರ್ಯಾಕ್ ಪುಣೆ. ಡೇಟು 17ರಿಂದ 21 ಆಗಸ್ಟ್ 2026. ಥೀಮ್ ಇನೋವೇಷನ್, ಕೋಆಪರೇಷನ್, ಟ್ರಾನ್ಸ್ಫಾರ್ಮೇಷನ್ ಫಾರ್ ಸಸ್ಟೈನೇಬಲ್ ಫ್ಯೂಚರ್. ಬ್ರಿಕ್ಸ್ ICT ವರ್ಕಿಂಗ್ ಗ್ರೂಪ್ 7th. ಟೆಲಿಕಾಂ ಮಿನಿಸ್ಟರ್ ಸೆಷನ್ 20 ಜುಲೈರಿಂದ 13 ಆಗಸ್ಟ್ವರೆಗೆ. ಸಿಟ್ಟಿಂಗ್ಸ್ 19. ಬಿಲ್ ಪಾಸ್ಡು 12. JC ಬೋಸ್ ಟ್ರ್ಯಾಕ್ IIT ಮದ್ರಾಸ್ 6 ಪ್ರೊಫೆಸರ್ಗಳು. ಗ್ರ್ಯಾಂಟು 25 lakh per year into 5 years. RDI ಫಂಡ್ 1 lakh crore. NQM 6,365 ಕೋಟಿ. NMICPS 3,660 ಕೋಟಿ. ಕರ್ನಾಟಕ ಪದ್ಮ ಅವಾರ್ಡೀಸ್ 5. ದೃಷ್ಟಿ
ಡಾಕ್ಟರ್ ಶುಭಾ ವೆಂಕಟೇಶ್ ಅಯ್ಯಂಗಾರ್. ಪೋಸ್ಟಮಸ್ ಕರ್ನಾಟಕ ಅವಾರ್ಡಿ ಟಿ ಜಗನ್ನಾಥ್. ಕರ್ನಾಟಕದಿಂದ ಪದ್ಮ ಪ್ರಶಸ್ತಿಗೆ ಆಯ್ಕೆಯಾದವರು ಟೋಟಲ್ 8 ಜನ.